ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ನಾನು ಗಮ್ಯನ್ ಮಾತಾಡ್ಸ್ಕೊಂಬರ್ತೀನಿ. ರಾಧಿಕಾ, ನೀವೆಲ್ಲರೂ ಹೋಗಿ ಗಮ್ಯನ್ ಮಾತಾಡಿಸ್ತೀರಿ, ಅಷ್ಟರಲ್ಲಿ ನಾನು ಇದನ್ನೆಲ್ಲ ಅರೇಂಜ್ ಮಾಡ್ತೀನಿ. ನನ್ನ ಕುಟುಂಬಕ್ಕೆ ತುಂಬ ಅವಮಾನ ಆಗ್ತಾ ಇದೆ. ನಾನು ಯಾಕಾದ್ರೂ ಬದುಕಿದ್ದೀನೋ ಏನೋ. ಮೇಡಮ್ ಪ್ಲೀಸ್ ಮೇಡಮ್, ಅಳ್ಬೇಡಿ. ನೀವು ಈ ಥರ ಅಳ್ತಿದ್ರೆ ನಾನು ಮೇಕಪ್ ಹೇಗೆ ಮಾಡಲಿ? ಆಮೇಲೆ ಅವ್ರು ನಿನ್ನೂ ರೆಡಿ ಮಾಡಿಲ್ವಾ ಅಂತ ನನಗೆ ಬೈತಾರೆ ಮೇಡಮ್. ಅದಕ್ಕೆ ನೀವಿನ್ನೂ ರೆಡಿ ಆಗಿಲ್ವಾ? ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಮೇಡಮ್. ಒಂದೇ ಸಮ ಅಳ್ತಾ ಇದ್ದಾರೆ. ಈಗ ಅಳ್ತಾ ಇದ್ರೆ ನಾನು ಹೇಗ್ ಮೇಕಪ್ ಮಾಡ್ಲಿ ಹೇಳಿ? ಅದಕ್ಕೆ ಇನ್ನೂ ಯಾಕೆ ಅಳ್ತಾ ಇದ್ದೀರಾ? ನಿಮ್ಗೊಂದು ಖುಷಿ ವಿಷಯ ಇದೆ. ನಿಮ್ ಮನೆಯವರೆಲ್ಲ ಬಂದಾಯ್ತು. ಶಾಲಿನಿ, ನೀನ್ ನಿಜ ಹೇಳ್ತಾ ಇದೀಯಾ? ಹೌದು, ಅದಕ್ಕೆ ಎಲ್ರು ಕೆಳಗಡೆ ಇದ್ದಾರೆ. ಹೌದಾ? ಹಾ. ಅಕ್ಕ, ಗಮ್ಯ, ಅಕ್ಕ, ಗಮ್ಯ ಅಳ್ಬೇಡ. ನಾವು ಬಂದಿದ್ದೀವಲ್ವಾ, ಅಳ್ಬೇಡ. ಅಕ್ಕ, ನಿನ್ ತಂಗಿಯಾಗಿ ಹುಟ್ಟೋದಕ್ಕೆ ನನಗೆ ಯಾವ ಅರ್ಹತೆನೂ ಇಲ್ಲ ಅಕ್ಕ. ಮದ್ವೆಗೆ ಮುಂಚೆನೆ ನಾನು ತಪ್ಪು ಮಾಡಿದಕ್ಕೆ ನಿಮಗೀಗ್ಲೂ ಅವಮಾನ ತಪ್ತಾನೆ ಇಲ್ಲ. ಯಾಕಾದ್ರೂ ನಿನ್ ತಂಗಿಯಾಗಿ ಹುಟ್ಟಿದ್ನೋ ಅಂತ ನನ್ನ ಮೇಲೆ ನನಗೆ ಬೇಜಾರಾಗ್ತಿದೆ ಅಕ್ಕ. ನನ್ನ ಹಾಗೆ ಎಷ್ಟೋ ಹೆಣ್ಮಕ್ಳು ತನ್ನ ಗಂಡನಿಗೋಸ್ಕರ, ಗಂಡನ ಮನೆಯವ್ರಿಗೋಸ್ಕರ ತನ್ನ ತವ್ರ ಮನೆನ ಸಂಪೂರ್ಣವಾಗಿ ತೊರ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ನಿಮ್ಗೂ ಬರಬೇಡಿ ಅಂತ ಹೇಳ್ದೆ. ನೀ ಮತ್ತೆ ಮಾತಿಗೆ ಭಯ ಪಟ್ಕೊಂಡು ನಿನ್ನನ್ನೇ ನಾವು ಬಿಟ್ಕೊಡೋದಕ್ಕಾಗಲ್ಲ ಗಮ್ಯ. ಜೊತೆಗೆ ಹುಟ್ಟಿದ್ವಿ ಅಂದ್ಮೇಲೆ ಕೊನೆವರೆಗೂ ನಿನ್ ಜೊತೆಯಾಗೇ ಇರ್ತೀವಿ. ನೀನ್ ಧೈರ್ಯವಾಗಿರು.